ಕುದೂರು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಶನಿವಾರ ಶಾಸಕರಾದ ಎ ಮಂಜುನಾಥ್ ರವರು ಕರ್ನಾಟಕ ಪಬ್ಲಿಕ್ ಶಾಲೆಯ ಸೋಲಾರ್ ಘಟಕ ಮತ್ತು ವಿದ್ಯಾರ್ಥಿಗಳ ಕಂಪ್ಯೂಟರ್ ಲ್ಯಾಬ್ ಅನ್ನು ಉದ್ಘಾಟನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಎ ಮಂಜುನಾಥ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕುದೂರು ಹೋಬಳಿಯಾದ್ಯಂತ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡ ಫಲಾನುಭವಿಗಳಿಗೆ ಕನ್ನಡಕ ವಿತರಣೆಯನ್ನ ಶಾಸಕರು ನೀಡಿದರು. ಶಾಸಕರ ನೇತೃತ್ವದಲ್ಲಿ ಕುದೂರು ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ಎಸ್ಡಿಎಂಸಿ ಸಮಿತಿಯನ್ನ ರಚನೆ ಮಾಡಿದ್ದು, ಈ ಸಮಿತಿಯಲ್ಲಿ 16 ಜನರ ಸದಸ್ಯರ ಸರ್ವಾನುಮತದಿಂದ ಕುದೂರು ಗ್ರಾಮದ ಪದ್ಮನಾಭರವರು ಶಾಲೆಯ ಎಸ್ಡಿಎಂಸಿ ಸಮಿತಿಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಕುದೂರು ಗ್ರಾಮದ ಬಸ್ ನಿಲ್ದಾಣದ ಮುಖ್ಯ ರಸ್ತೆಯನ್ನ ಇದೇ ಗುರುವಾರ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಎಂದು ಶಾಸಕರಾದ ಎ ಮಂಜುನಾಥ್ ಅವರು ಮಾಹಿತಿ ನೀಡಿದರು. ಇನ್ನು ಕುದೂರು ಅಭಿವೃದ್ಧಿ ವಿಚಾರದಲ್ಲಿ ಪತ್ರಿಕೆಯವರಿದ್ದಾರೆ. ನನಗೆ ನಾಡ್ ಕಚೇರಿ ವಿಚಾರದಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಚರ್ಚೆ ಆಯಿತು. ಇಷ್ಟು ಕೋಟಿ ಖರ್ಚು ಮಾಡಿಬಿಟ್ಟು ನಾಡ್ ಕಚೇರಿ ಕಟ್ಟಿದ್ದೀರಿ, ಬೀಗ ಹಾಕಿದ್ದೀರಿ ಅಂತ ಅವರೇ ವಾದ ಮಾಡೋರು. ಅವರಿದ್ದಾರೆ ಅಲ್ಲಿ ಯಾರಾದ್ರು. ತಿರ್ಗಾ ಅವ್ರು ಹೋಗಿ ಶಿಫ್ಟ್ ಆದ ತಕ್ಷಣ ಇದು ನಾಡ್ ಕಚೇರಿಗೆ ಯೋಗ್ಯವಾದ ಜಾಗನೇ ಅಂತೇಳಿ ಅವರೇ ಚರ್ಚೆ ಮಾಡಿ ಇದಕ್ಕೆ ನಾವೆಲ್ಲ ಉತ್ತರ ತರುವ ಇಲ್ಲಿ ಅವ್ರಿಗೆಲ್ಲ ಉತ್ತರ ಎಲ್ಲಿ ಕೊಡಬೇಕು ಅಂತ ಕೊಡೋಣ. ನಮ್ಮ ಅಭಿವೃದ್ಧಿಗೆ ನೋಡಿ ಹಿಂಗೆಲ್ಲ ತೊಂದರೆ ಕೊಡ್ತಾರೆ. ಅಲ್ಲಿ ಹೇಮಾವತಿ ಪೈಪ್ಲೈನ್ ಆಗಕ್ಕೆ ಹೋದ್ರೆ ಅಡ್ಡ ಮಣಿಕತ್ತಾರೆ. ಮತ್ತು ಪೈಪ್ಲೈನ್ ಇಲ್ಲಂದ್ರೆ ಎಲ್ಲಿ ನೀರು ತರೋದು? ಇವೆಲ್ಲವನ್ನೇ ನಾನೊಬ್ಬನೇ ಜೀರ್ಣಿಸ್ಕೊತೀನಿ. ಸುಮ್ಮನೆ ಚರ್ಚೆಗೆ ನಿಮ್ಮ ಹತ್ರ ಹೇಳಿದೆ. ಮರ ತಡೆದ್ರು ಆಯಿತು, ಬಸ್ ಸ್ಟಾಪ್ ಕಟ್ಸೋಕ್ಕೆ ಅಂತ ನಾನು ಶಾಸಕನಾಗಿ 6 ತಿಂಗಳಲ್ಲಿ ತಮ್ಮನಗೌಡರು ಮಂತ್ರಿಗಳಾಗಿದ್ದರು ತಂದೆ. ಅದು ಗ್ರಾಮ ಪಂಚಾಯತಿ ಅವತ್ತು ಅಧ್ಯಕ್ಷರಿದ್ದವರು ರೆಸಲ್ಯೂಷನ್ ಮಾಡಿಕೊಡ್ಲಿಲ್ಲ. ನಮಗೆ ಈಗ ಅಂಗಡಿಗಳೆಲ್ಲ ಖಾಲಿ ಮಾಡ್ತೀವಿ ಅಂತ, ಕೋರ್ಟ್ಗೆ ಹೋಗ್ತೀವಿ ಅಂದರು. ಇಷ್ಟೊತ್ತಿಲ್ಲ ಅಂದರೆ ಹೈಟೆಕ್ ನಮ್ಮ ಶಿವಕುಮಾರ ಸ್ವಾಮೀಜಿಯವರ ಹೆಸರೆಲ್ಲ ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡಿಸಿರ್ತಿದ್ದೆ. ಸಮಯ ಇನ್ನೂ ಐತೆ, ಇನ್ನೂ ಅವಕಾಶ ಇದೆ ಅಂತೇಳಿ ನನಗೇ ಗೊತ್ತಿದೆ. ನಾನು ಕರ್ನಾಟಕ ಪಬ್ಲಿಕ್ ಶಾಲೆಯ ಮೇಲುಸ್ತುವಾರಿ ಸಮಿತಿಯ ರಚನೆ ಆಗಬೇಕಾಗಿತ್ತು. ಆ ರಚನೆಯಲ್ಲಿ ಸ್ವಲ್ಪ ಗೊಂದಲ ಇತ್ತು. ಸರ್ಕಾರದ ಸುತ್ತೋಲೆಗಳು 2-3 ಬಂದಿದ್ದರಿಂದ ಇವತ್ತು ಕೊನೆಯದಾಗಿ ಬಂದಂಥ ಸುತ್ತೋಲೆಯ ಹಿನ್ನೆಲೆಯಲ್ಲಿ ಸಮಿತಿಯನ್ನು ರಚನೆ ಮಾಡಿ ಕೊಟ್ಟಿದ್ದೇವೆ. ನಾನು ಸಮಿತಿಯ ಅಧ್ಯಕ್ಷನಾಗಿರ್ತೇನೆ. ಸಮಿತಿಯ ಕಾರ್ಯದರ್ಶಿಯಾಗಿ ಪ್ರಾಂಶುಪಾಲರಿರ್ತಾರೆ, ಜಂಟಿ ಕಾರ್ಯದರ್ಶಿಯಾಗಿ ಉಪಪ್ರಾಂಶುಪಾಲರಿರ್ತಾರೆ, ಸ್ಕೂಲ್ನ ಮುಖ್ಯ ಶಿಕ್ಷಕರು ಕಾರ್ಯದರ್ಶಿಯಾಗಿರ್ತಾರೆ. ಸೊ ಮೇಲೆ ಯಾರು ಮಕ್ಕಳನ್ನು ಈ ಶಾಲೆಯಲ್ಲಿ ಓದಿಸ್ತಾ ಇದ್ದಾರೆ ಅವರೆಲ್ಲರೂ ಸದಸ್ಯರಿರ್ತಾರೆ. ಸುಮಾರು 16 ಜನ ಸದಸ್ಯರಿರ್ತಾರೆ. ಇನ್ನು ಉಳಿದ 10 ಜನರನ್ನು ಯಾರು ಈ ಶಾಲೆಗಳ ಬಗ್ಗೆ, ಈ ಕಾಲೇಜಿನ ಬಗ್ಗೆ ಪ್ರೀತಿ ಇದೆ, ದಾನ ಮಾಡಿದ್ದಾರೆ, ಈ ಕಾಲೇಜಿನ ಬಗ್ಗೆ ಕಾಳಜಿ ಇದೆ, ಅವ್ರನ್ನೆಲ್ಲ ನಾಮನಿರ್ದೇಶನ ಸದಸ್ಯರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ. ಆಮೇಲೆ ಇದಕ್ಕೆ ಮೇಲುಸ್ತುವಾರಿ ಸಮಿತಿ ಜೊತೆಯಲ್ಲಿ ಸ್ಥಾಯಿ ಸಮಿತಿಗಳು 3 ಸ್ಥಾಯಿ ಸಮಿತಿಗಳಿದ್ದಾವೆ. ಎಲ್ಲ ಸ್ಥಾಯಿ ಸಮಿತಿಗಳಿಗೆ ಅಧ್ಯಕ್ಷರನ್ನು ಕೂಡ ಆಯ್ಕೆ ಮಾಡಿದ್ದೇವೆ. ಇವತ್ತು ನಿನ್ನೆ ಆದೇಶ ಆಗಿದೆ ಸರ್ಕಾರದ್ದು, ಶೂ ಸ್ಯಾಕ್ಸ್ ತಗೊಳ್ಳುವಂಥ ಸಮಿತಿ ರಚನೆ ಆಗಬೇಕು ಅಂತ. ಆ ಸಮಿತಿಯನ್ನು ಕೂಡ ಇವತ್ತು ರಚನೆ ಮಾಡಿ ಕೊಟ್ಟಿದ್ದೇವೆ. ಸುಗ್ನಳ್ಳಿವರೆಗೂ ಡೆವಲಪ್ ಮಾಡಿದ್ದೀವಿ. ಸುಗ್ನಳ್ಳಿಯಿಂದ ಮರೂರು ಮೂಲಕ ಅಗಲಕೋಟೆ ಹ್ಯಾಂಡ್ ಪೋಸ್ಟಿಂದ ಜಾಲಮಂಗಲದ ಮುಖಾಂತರ ರಾಮನಗರ ಟೌನ್ಗೆ ಈ ರಸ್ತೆಯನ್ನು SHDPನಲ್ಲಿ ಸುಮಾರು 150 ಕೋಟಿ ವೆಚ್ಚದಲ್ಲಿ ಮಾಡಿಸ್ತು. ಅದರಲ್ಲಿ ಇದನ್ನು ಸೇರಿಸಿದ್ದೆ. ಗುತ್ತಿಗೆದಾರರು ನಮಗೆ ರೇಟೆಲ್ಲ ಜಾಸ್ತಿ ಆಗಿದೆ, ನಾವು ಮಾಡೋದಿಲ್ಲ, ಇದು ಮಾಡೋಕ್ಕಾಗಲ್ಲ ಅಂಥೇಳಿ ತಡ ಮಾಡಿದ್ರು. ನನಗೆ ಬಂದಂಥ 25 ಕೋಟಿ ಅನುದಾನದಲ್ಲಿ 3 ಕೋಟಿ ಅನುದಾನವನ್ನು ಕುದೂರು ಬಸ್ ಸ್ಟ್ಯಾಂಡ್ನ ಕಾಂಕ್ರೀಟೀಕರಣ ಮಾಡೋದು, 2 ಕಡೆ ಡ್ರೈನ್ ಮಾಡೋದು, ಇಂಟರ್ಲಾಕಿಂಗ್ ಟೈಲ್ ಹಾಕೋದು, ಮಧ್ಯದಲ್ಲಿ ಮೀಡಿಯನ್ನಲ್ಲಿ LED ಲೈಟ್ಗಳನ್ನು ಹಾಕಿಸಿ ಒಂದು ಸುಸಜ್ಜಿತವಾದಂಥ ಹೈಟೆಕ್ ರಸ್ತೆಯನ್ನು ಮಾಡಿಸ್ಬೇಕು ಅಂತೇಳಿ ಇವಾಗೇನು ಡಿಸೈನ್ ಮಾಡಿಸಿದ್ದೇನೆ ಅದನ್ನು ಗುರುವಾರದ ದಿವಸ ಭೂಮಿ ಪೂಜೆ ಮಾಡಿ ಶುರು ಮಾಡ್ತಾಯಿದ್ದೇನೆ. ಕುದೂರಿನ ನಾಗರಿಕ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ, ನಿಮ್ಮ ಪ್ರೀತಿಯ ಶಾಸಕ ಯಾವತ್ತೂ ಶಾಶ್ವತವಾದಂಥ ಕೆಲಸ ಮಾಡ್ತಾನೆ. ಸ್ವಲ್ಪ ತಡ ಆಗ್ಬೋದು, ತಾಳ್ಮೆ ಇರಲಿ, ನಿಮಗೆ ತೊಂದರೆ ಆಗಿರ್ಬೋದು. ನನಗೆ ಸ್ಥಳೀಯವಾಗಿ ಆ ಮರ ಕಡಿಲಿಕ್ಕೇ ನನಗೆ ನೀವ್ಯಾರೂ ಸಹಕಾರ ಕೊಡಲಿಲ್ಲ. ಅಂದರೆ ವಿರೋಧ ಮಾಡಿದವರು ಮಾಡ್ತಾನೇ ಇದ್ದರು, ವಿರೋಧ ಮಾಡಬೇಡಿ ಅಂತ ಯಾರೂ ಕೂಡ ಹೇಳಲಿಲ್ಲ. ಆದರೂ ಸೋಷಿಯಲ್ ಮೀಡಿಯಾದಲ್ಲಿ, ಪತ್ರಿಕೆಯಲ್ಲಿ
ನಂಗೆ ರಸ್ತೆ ಆಗಿಲ್ಲ, ಇದು ಕೊಚ್ಚೆ ಇದೆ, ಇದು ಕೆಸರು ಗದ್ದೆ ಆಗಿದೆ ಅಂತ ಹೇಳ್ತಾರೆ. ಹೇಳೋದು, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡೋದು ಸುಲಭ. ಸರ್ಕಾರದಿಂದ ಹೋರಾಟ ಮಾಡಿ ಅನುದಾನ ತಂದು ಕೆಲಸ ಮಾಡಿಸೋದು ಭಾಳ ಕಷ್ಟ. ಆದರೂ ನನಗೆ ಕಷ್ಟ ಆದರೂ ಪರವಾಗಿಲ್ಲ. ನನ್ನ ತವರು ಗ್ರಾಮ ಕುದೂರು, ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂಥ ಗ್ರಾಮ. ಈ ಗ್ರಾಮದಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತೇಳಿ ನಾನು ಯಾರ ಕೈಲೂ ಹೇಳಿ ಕೆಲಸ ಮಾಡಿಸ್ಕೊಳ್ಳೋಂಥ ಅವಶ್ಯಕತೆ ಇದಿಲ್ಲ. ನಾನು ಈ ಗ್ರಾಮದ ಒಬ್ಬ ಮಗನಾಗಿ ಈ ಗ್ರಾಮದ ಋಣವನ್ನು ತೀರಿಸುವಂಥ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸ್ತೇನೆ. ನಿಮ್ಗೆಲ್ರಿಗೂ ತಾಳ್ಮೆ ಇರಲಿ ಅಂತ ಅಷ್ಟೇ ನಾನು ತಮ್ಮ ಮೂಲಕ ಕೇಳ್ತೀನಿ. ಸರ್, ಕೊನೆಯದಾಗಿ ಸರ್, ಕೆಂಚಿನಪುರ ಕೆರೆ ಒಂದು ಸೇತುವೆ ಕೋಡಿ ಹರಿಯೋ ಜಾಗದಲ್ಲಿ ಒಡೆದಿದೆ ಅಂತ ಅಂದ್ಬಿಟ್ಟು ಆ ಭಾಗದ ರೈತರ ಕೋರಿಕೆ ಸರ್. ನಾನು ಈಗಾಗಲೇ ಇಲಾಖೆಯ ಇಂಜಿನಿಯರ್ಗಳಿಗೆ ತಿಳಿಸಿದ್ದೇನೆ. ಅದಕ್ಕೆ ಏನೀಗ ಸ್ಯಾಂಡ್ ಬೆಡ್ಗಳನ್ನ ಹಾಕಬೇಕು ಅಂತೇಳಿ ತಿಳಿಸಿದ್ದೇನೆ. ಮರಳು ಮೂಟೆಗಳನ್ನು ಹಾಕಿ ಬಿಗಿ ಮಾಡಿ ಅಂತ. ಅವರು ತಾಂತ್ರಿಕವಾಗಿ ಅದು ಏನು ಲೀಕೇಜ್ ಮಾತ್ರ ಇದೆ, ಆ ಲೀಕೇಜು ತಾನಾಗಿ ಸರಿ ಹೋಗ್ತದೆ ಅಂತ ಹೇಳಿದ್ದಾರೆ. ಅದನ್ನು ಇಲಾಖೆಯಲ್ಲಿ ಮಾತಾಡಿರೋದ್ರಿಂದ ಅದನ್ನು ಸರಿಪಡಿಸುವಂಥ ಕೆಲಸ ಇಲಾಖೆಯವರು ಮಾಡ್ತಾರೆ. ಥ್ಯಾಂಕ್ ಯು ಸರ್.